ಇವತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತಿದ್ದೀರಾ. ಈ ಬಿಲ್ ಪಾಸ್ ಮಾಡೋಕ್ಕೂ ನಿಮ್ಮ ಹತ್ರ ವೋಟ್ಸ್ ಇಲ್ಲ. ಲೋಕಸಭೆಯಲ್ಲಿ 71 ವೋಟ್ ಶಾರ್ಟೇಜ್ ಇದೆ, ರಾಜ್ಯಸಭೆಯಲ್ಲಿ 43 ವೋಟ್ ಶಾರ್ಟೇಜ್ ಇದೆ. 15 ಅಮೆಂಡ್ಮೆಂಟ್ಸು ಚೇಂಜ್ ಮಾಡಬೇಕು, 5 ಆರ್ಟಿಕಲ್ಸ್ ಏನೋ ಚೇಂಜ್ ಮಾಡಬೇಕು. ಎಸ್, ಇವತ್ತು 365 ಡೇಸಲ್ಲಿ ಈ ದೇಶದಲ್ಲಿ ಹಲವಾರು ಚುನಾವಣೆಗಳು ಕಂಟಿನ್ಯೂಸ್ ಆಗ್ತವೆ. ಭಾರತ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಬರೀ ಎಲೆಕ್ಷನ್ ಮಾಡೋದೇ ಪ್ರಜಾಪ್ರಭುತ್ವ ಅಲ್ಲ, ಎಲೆಕ್ಷನ್ ಗೆಲ್ಲೋದೇ ಪ್ರಜಾಪ್ರಭುತ್ವ ಅಲ್ಲ. ಎಲೆಕ್ಟ್ರಲ್ ಪ್ರೊಸೆಸ್ಸೇ ಬೇರೆ. ಅದು ಒಂದು ಸತಿ ಆಗಬೇಕು, ಜನರ ಮನ್ನಣೆ ಬೇಕು. ಅದಾದ ಮೇಲೆ ಗವರ್ನೆನ್ಸ್ ಆಗಬೇಕಲ್ಲ, ಜನ ಮನ್ನಣೆ ಕೊಟ್ಟಿದ್ದನ್ನು ಕಾರ್ಯಗತ ಆಗಬೇಕಲ್ಲ. ನಾವು ಬರೀ ಚುನಾವಣೆಯನ್ನೇ ಮಾಡ್ಕೊತ ಹೋದರೆ ಯಾವಾಗ ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡೋದು? ಇದು ಬೇಸಿಕ್ ಪ್ರಿನ್ಸಿಪಲ್, ಒನ್ ನೇಷನ್ ಒನ್ ಎಲೆಕ್ಷನ್. ನಮಗೆ ಒಂದೊಂದು ಸಲ ಮೋದಿಯವ್ರ ಬಗ್ಗೆನೇ ಸಿಟ್ಟು ಬರುತ್ತೆ. 2 ತಿಂಗಳು 3 ತಿಂಗಳು ಮಹಾರಾಷ್ಟ್ರ ಅಂತೆ ಹರಿಯಾಣ ಅಂತ ಒಟ್ಟು ಎಲೆಕ್ಷನ್ ಪ್ರಚಾರಕ್ಕೆ ಓಡಾಡ್ತಿರ್ತಾರೆ. ಎಸ್. ಆಮೇಲೆ ಎರಡನೇದಾಗಿ ಬೇರೆ ಯಾವ ದೇಶದಲ್ಲೂ ಕೂಡ ಈ ಥರದ ವ್ಯವಸ್ಥೆಗಳಿಲ್ಲ. ಮೊದಲನೆಯ ನಿಮ್ಮ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಮೊದಲನೇ 3 ಜನರಲ್ ಎಲೆಕ್ಷನ್ನು ಅಸೆಂಬ್ಲಿ ಮತ್ತು ಲೋಕಸಭೆ ಒಟ್ಟಿಗೆ ಆಗಿದ್ದಾವೆ. ಎಸ್, ಒಟ್ಟಿಗೆ ಆಗಿದ್ದಾವೆ. ಅವಾಗೇನು ತಪ್ಪಾಗಿಲ್ಲ. ಈಗ ಯಾಕೆ ತಪ್ಪಾಗುತ್ತದು? ಒಂದೇ 52 and 57. ಆಮೇಲೆ ಎರಡನೇದಾಗಿ ಅಫ್ಕೋರ್ಸ್ ಆವಾಗ ಅದಕ್ಕೆ ಕಾನೂನು ಇರಲಿಲ್ಲ, ಗವರ್ನರ್ ಆಡಳಿತ ಬಂತು, ಇನ್ನೊಂದಾಯಿತು, ಒಂದೊಂದೇ ಸ್ಟೇಟ್ಗಳ ಅವಧಿಗಳ ಬದಲಾವಣೆ. ದಟ್ಸ್ ಅ ಫ್ಯಾಕ್ಟ್.